Hi guys, welcome to our YouTube channel. ರಾಜಕುಮಾರಿ ಮೊದಲನೇ ವಿಡಿಯೋ ಶುರು ಮಾಡ್ತಾ ಇದೀವಿ. ನಾವೆಲ್ಲಿ ಹೋಗ್ತಿದೀವಿ ಅಂದ್ರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಮನೆ ದೇವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರ್ಲಿ ಅಂತ ಇವತ್ತು ಫಸ್ಟ್ ವಿಡಿಯೋ ಶುರು ಮಾಡ್ತಾ ಇದೀವಿ. ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಕಡೆ ಇರಲಿ. ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೋಡ್ರಿ ಗೈಸ್, ಇದೇ ನಮ್ಮ ಮನೆ. ಇವರೇ ನೋಡಿ ನಮ್ಮಮ್ಮ. ಹೇಳಕ್ಕೂ ಮುಂಚೆ ಆಯಿ ಮಾಡ್ದವ್ರೆ ಅಂದ್ರೆ ಡಿಪ್ರೆಷನ್ ಜೋಸಲ್ ಅವ್ರೆ ಅಂತ ಇವಾಗ್ಲೇ ಆರೋಗ್ಯ ಆಯಿಸ್ಕೊಡ್ಲಿ, ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹರಿಸ್ತೀವಿ. ಆರೈಸಕ್ ಹೋಗಲ್ಲ, ಹೇಳು ಏನಂತ ಹೇಳಿ. ಹಂಗೆ ಸ್ವಲ್ಪ ತರಲೆ ಜಾಸ್ತಿ ಹೇಳಿ. ಆರೈಸ್ತೀವಿ, ಎಲ್ಲರೂ ಚೆನ್ನಾಗಿರ್ಲಿ. ಆರೈಸ್ತಾರೆ, ದೇವ್ರ ಆರೈಸಲ್ಲ, ಇವ್ರ ಆರೈಸ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹೇಳಿ. ಇವ್ರು ಹಂಗೆ ಸ್ವಲ್ಪ ತರಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಇವನ್ ಸ್ವಲ್ಪ ತರ್ಲೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡೋರೆಲ್ಲ ನೀನ್ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ, ಮತ್ತೆ ಇಷ್ಟು ವರ್ಷ ಮಾಡ್ಕೊಂಡಿದ್ವಿ ನಾವು ಅಂತ ವರ್ಷ ಮಾಡ್ಕೊಂಡಿರೋದೇ ಹೆಚ್ಚು. ಅವಳೇ ಇನ್ನೊಬ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇವರು ಒಂಥರ ಮೇನ್ ನಮ್ಗೆ. ಏನದು? ಏನ್ ಮಾಡ್ತಿದ್ಯಾ? ಇದು ಯೂಟ್ಯೂಬ್ ಚಾನಲ್ ನಮ್ದು. ಸಬ್ಸ್ಕ್ರೈಬ್ ಮಾಡಿದೀರಾ? ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನೀವೇ ಬೆಳೆಸ್ಬೇಕು ನಮ್ನ. ಏನಂತೀರಾ? ಏನ್ ಚಾನಲ್ ಹೆಸರು? ಚಾಂದರಿ ಅಂತ. ಚಾಂದರಿ. ಹೌದಾ? ಏನಕ್ಕೆ ಇಷ್ಟು ರೆಡಿ ಆಗಿರೋದು? ನಾವಾ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ನಾವು. ಹೌದಾ? ಮನೆ ದೇವ್ರಿಗೆ ಹೋಗ್ತಾ ಇದೀವಾ? ವರ್ಷಕ್ಕೊಂದ್ಸಲಿ ಹೋಗೋದು ಮನೆ ದೇವ್ರಿಗೆ. ಏನಕ್ಕೆ ವರ್ಷಕ್ಕೊಂದ್ಸಲ ಹೋಗ್ತೀವಿ ನಾವು? ದೇವ್ರ ಆಶೀರ್ವಾದ, ಮನೆ ದೇವ್ರ ಆಶೀರ್ವಾದ ಮೇನ್ ಆಗಿರ್ಬೇಕು. ಎಲ್ಲಾ ದೇವ್ರ ಆಶೀರ್ವಾದನೂ ಬೇಕು, ಮನೆ ದೇವ್ರ ಆಶೀರ್ವಾದ ಜಾಸ್ತಿ ಇರ್ಬೇಕು. ಯಾಕಂದ್ರೆ ಇವರೇ ನಮ್ಗೆ ತುಂಬಾ ಇಷ್ಟ. ಯಾಕಂದ್ರೆ ಒಳ್ಳೇದಾಗದೆ ಇವರಿಂದಾನೇ ನಮ್ಗೆ ಶುರು ಆಗೋದು. ಯಾಕಂದ್ರೆ ನಮ್ಮ ಮನೆ ಮೊದಲನೇ ಸೊಸೆ ಇವರೇ. ಏನಂತೀರ? ಇವರು ಚಿಕ್ಕ ಸೊಸೆ, ಆಯ್ತಾ? ಇವರಿಬ್ರು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಕನ್ಫ್ಯೂಸ್ ಆಗ್ಬಿಡ್ಬೇಕು. ದೊಡ್ಡ ಸೊಸೆನ ಚಿಕ್ಕ ಸೊಸೆ ಇಲ್ಲ ಅಕ್ಕ ತಂಗಿರ ಅಂತ ಆ ತರ ಇರ್ತಾರೆ ಇವರಿಬ್ರು. ಅಕ್ಕ ತಂಗಿ ನಾವಿಬ್ರು. ಹೌದು, ನಮ್ಮ ಅಕ್ಕ. ಇಲ್ಲೊಂದು ಬೇಬಿ ಇದೆ, ಒಂದು ಪುಟ್ಟ ಪಾಪ. ಇನ್ನ ಸ್ವಲ್ಪ ದಿನದಲ್ಲೇ ನಮ್ ಕುಟುಂಬ ದೊಡ್ಡ ಕುಟುಂಬ ಆಗುತ್ತೆ. ಇನ್ನೊಬ್ರು ಮೆಂಬರ್ ಹೊಸದಾಗಿ ಆಡ್ ಆಗ್ತಾರೆ ಅಷ್ಟೇ. ಬಾಯ್ ಬಾಯ್. ಗೈಸ್, ಇವರೇ ನಮ್ಮ ಭಾವ. ಹೆಂಗ್ ಹಿಡ್ಕೊಳ ನೋಡಿ. ಈ ಸುಂದರ ಬೆಳದಿಂಗಳಲ್ಲಿ ಕಂಪಿನ ಅಂಗಳದಲ್ಲಿ ನನ್ನ ಹಿಮಾ, ಸರಿಮಾ, ಏನ್ ಮಾಡ್ತಿದ್ಯಾ ಪಾಪ? ಇಗ್ಲ ಮೇಲೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಗೈಸ್, ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ನೆಕ್ಸ್ಟ್ ಇವತ್ತು ಪ್ರಸಾದಕ್ಕೆ ಹೋಗ್ಬೇಕು. ನಾವು ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ತಾ ಇದ್ದೀವಿ. ಚೆನ್ನಾಗಿದೆ. ವರ್ಷಕ್ಕೊಂದ್ಸಲ ಬರ್ತೀವಲ್ವ, ನೀಟಾಗಿ ನೋಡಿಕೊಂಡು. ಈ ಕಡೆ ನಮ್ಮ ಅಕ್ಕನ ಮಗ ಬೇರೆ ಆ ಕಡೆ ತಿರ್ಗಾಡ್ತು. ಅವ್ರನ್ನ ನೋಡೋದೇ ಒಂದು ಕೆಲಸ ಆಗ್ಬಿಟ್ಟೈತೆ ನಮಗೆ. ನೋಡಿ ಬರ್ತಾ ನೋಡಿ, ಈಗ ಬಂದ ನೋಡಿ. ಈ ಕಡೆ ಇದೆ ನೋಡಿ, ಇಲ್ಲೊಂದು ಹಿಡಿಯೋದೇ ನಮ್ಗೊಂದು ಕೆಲಸ ಆಗ್ಬಿಟ್ಟಿದೆ. ಮತ್ತು ಇವರು ಫ್ಯಾಮಿಲಿಯವ್ರು ಸಿಕ್ಬಿಟ್ಟಿದ್ದಾರೆ, ಡೀಪ್ ಡಿಸ್ಕಷನಲ್ಲಿದ್ದಾರೆ. ನಮ್ಮ ಅತ್ತೆ, ನಮ್ಮ ಭಾವ, ನಮ್ಮ ಯಜಮಾನ್ರು. ಅವ್ರು ಬಂದ ತಕ್ಷಣ ಪ್ರಸಾದ ತಿನ್ನೋಕೆ ಹೋಗೋದು ಅಷ್ಟೇ.
ಕವೆಲೆ ಕವು ಹೋಯ್ತಾ ಖುಷಿಯೊಳಗೆ ಹುಷಾರಲ್ಲಿ ಅಲ್ಲಿ ಹುಷಾರು ಇರ್ಕೋ. ಮತ್ತೆ ಏನ್ ಸಮಾಚಾರ ಗೈಸ್? ಗೈಸ್ ಬಿಡು ಸಾತ್ವಿಕ್. ಕೊನೆಗೆ ಎಲ್ಲ ದರ್ಶನ ಮುಗಿತು, ಎಲ್ಲ ಚೆನ್ನಾಗಾಯ್ತು. ಈ ಮಸ್ರಿ ಅವರು ಏನು ಕೂತಿದ್ದಾರೆ ಹಂಗೆ ಕ್ಯೂಟಿಯಾಗಿ ಕೂತಿ ಮಲ್ಗೋರವರು ಫುಲ್ ಸೈಲೆಂಟ್ ಆಗ್ಬಿಟ್ಟು ವೈಲೆಂಟ್ ಆಗಿ. ಇವ್ರು ನಮ್ಮ ಅತ್ತಿಯವರು ಫುಲ್ ಸೈಲೆಂಟ್, ಸುಸ್ತಾಗ್ಬಿಟ್ಟವ್ರೆ ಫುಲ್ಲು. ಅವ್ರು ನಿದ್ದೆ ಮಾಡೋ ಟೈಮ್ ಇವಾಗ. ಸದ್ಯಕ್ಕೆ ಇಷ್ಟೇ, ಟಾಟಾ ಬಾಯ್ ಬಾಯ್, ಮತ್ತೆ ಸಿಗೋಣ.